ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪುರಾಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನೇನೋ ಚುರುಕುಗೊಳಿಸಿದ್ದಾರೆ. ಆದರೆ ಮೇಜರ್ ಸವಾಲು ಅವರಿಗೆ ಎದುರಾಗ್ತಾ ಇದೆ. ಏನ್ ಸವಾಲು? ಇದು ತಲೆನೋವಾಗಿ ಗೋಚರಿಸೋ ಸಾಧ್ಯತೆ ಯಾಕಿದೆ ಅನ್ನೋದನ್ನ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಸಂತ್ರಸ್ತೆಯ ಹೇಳಿಕೆ ದಾಖಲಾಗಿದೆ. ಎಸ್ಐಟಿ ಅಧಿಕಾರಿಗಳ ಎದುರು ಉಳಿದ ಸಂತ್ರಸ್ತೆಯರು ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನು ಕೆಲವರು ತಮ್ಮ ಹೆಸರು ಬಹಿರಂಗಗೊಂಡ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಇದು ವಿಶೇಷ ತನಿಖಾ ತಂಡಕ್ಕೆ ದೊಡ್ಡ ತಲೆನೋವಾಗಿದೆ. ನಮ್ಮ ಹೆಸರನ್ನು ತರಬೇಡಿ, ನಮ್ಮನ್ನು ವಿಚಾರಣೆ ಕರಿಬೇಡಿ, ನಾವು ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳಿ ಕೆಲವರೆಲ್ಲ ಹಠ ಹಿಡಿತಾ ಇದ್ದಾರೆ. ಇದಲ್ಲದೆ ವಿಡಿಯೋದಲ್ಲಿರುವ ಹಲವು ಸಂತ್ರಸ್ತೆಯರು ತನಿಖೆಗೆ ಹೆದರಿ ನಾಪತ್ತೆ ಕೂಡ ಆಗಿದ್ದಾರೆ. ಹೀಗಾಗಿ ಎಸ್ಐಟಿ ತಂಡ ಹಲವನ್ನ ಸಂಪರ್ಕ ಮಾಡೋದಕ್ಕೆ ಇಲ್ಲಿ ತನಕ ಸಾಧ್ಯ ಆಗ್ತಾ ಇಲ್ಲ. ಇದೆಲ್ಲವನ್ನ ಒಳಗೊಂಡು ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಶಿಧರ್. ಈಗ ಸಂತ್ರಸ್ತೆಯರು ಈ ರೀತಿ ಹಿಂದೇಟು ಹಾಕೋದಕ್ಕೆ ಅವರಿಗಿರುವಂತಹ ಭಯ ಕಾರಣನ, ಅಥವಾ ಪೊಲೀಸ್ ಅಧಿಕಾರಿಗಳು ಮನವೊಲಿಸುವಲ್ಲಿ ಯಶಸ್ವಿ ಆಗಿಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು, ಅಥವಾ ಭವಿಷ್ಯದ ದೃಷ್ಟಿಯಿಂದ ಹಿಂದೇಟು ಹಾಕ್ತಾ ಇದ್ದಾರೆ? ಯಾವುದು ಅಂತ? ಥ್ರೆಟ್ಟ, ಅಥವಾ ಭವಿಷ್ಯದ ಚಿಂತೆನ, ಅಥವಾ ಮನವೊಲಿಸುವಲ್ಲಿ ವಿಫಲರಾಗಿದ್ದಾರೆ ಅಂತನಾ? ಮಮತಾ, ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನಾದ ಅಶ್ಲೀಲ ವಿಡಿಯೋ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಈಗಾಗಲೇ ಓರ್ವ ಸಂತ್ರಸ್ತೆ ಅವ್ರ ಮನೇಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ದೂರ ನೀಡಿದ್ದಾರೆ. ಇವರನ್ನು ಈಗಾಗಲೇ SIT ಅವರು ಸಂಪರ್ಕ ಮಾಡಿ ಅವರ ಹೇಳಿಕೆಯನ್ನು ಸಹ ಪಡೆಯಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ ಏನು ಪೆನ್ ಡ್ರೈವ್ನಲ್ಲಿ ಇರ್ತಕ್ಕಂಥ ಅಶ್ಲೀಲ ವಿಡಿಯೋಗಳಿದೆ, ಅದರಲ್ಲಿ ಇರ್ತಕ್ಕಂತಹ ಮಹಿಳೆಯರನ್ನ ಸಂಪರ್ಕ ಮಾಡುವಂಥ ಎಲ್ಲ ಪ್ರಯತ್ನವನ್ನು ವಿಶೇಷ ತನಿಖಾ ತಂಡ ಮಾಡ್ತಿದೆ. ಆದರೆ ಕೆಲವರು ಹೇಳಿಕೆ ನೀಡುವಾಗ ಕಣ್ಣೀರನ್ನು ಇಟ್ಟರೆ, ಇನ್ನೂ ಕೆಲವರು ನೀವೇನಾದರೂ ನಮ್ಮ ತನಿಖೆಗೆ ಕರೆದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಬೆದರಿಕೆಯನ್ನು ಸಹ ಓಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೂ ಭವಿಷ್ಯದ ದೃಷ್ಟಿ ಇರ್ತದೆ. ಅಲ್ಲದೆ ಈಗಾಗಲೇ ವಿಡಿಯೋ ಫೋಟೋಗಳು ಎಲ್ಲೆಡೆ ವೈರಲ್ ಆಗಿದೆ. ಹಾಗಾಗಿ ಅವರು ಸಹ ಒಂದು ಅಂಜಿಕೆಯಿಂದಾಗಿ ಅವರು SIT ಮುಂದೆ ಬರಲಿಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ. ಇನ್ನು ಕೆಲವರು ಮಹಿಳೆಯರು ಏನು SIT ತಂಡ ನಮ್ಮನ್ನು ಭೇಟಿಯಾಗಿ ಎಲ್ಲಿ ವಿಚಾರಣೆಗೆ ಕರೆಯಿತ್ತು ಅಂತ ಹೇಳಿ ಎದುರಿ ಕೆಲವರು ತಲೆಮರೆಸಿಕೊಂಡಿದ್ದಾರೆ. ಇದು SIT ತಂಡಕ್ಕೆ ಒಂದು ವಿಶೇಷವಾದಂತಹ ಒಂದು ಪ್ರಕರಣದಲ್ಲಿ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಈಗಾಗಲೇ ಹಲವು ಮಹಿಳೆಯರು ಹೇಳಿಕೆಯನ್ನು ದಾಖಲಿದೆ. ಉಳಿದ ಮಹಿಳೆಯರ ಹೇಳಿಕೆಯನ್ನು ಪಡೆಯುವಂತಹ ಪ್ರಯತ್ನವನ್ನು SIT ಮಾಡ್ತಿದ್ರೆ ಈ ಎಲ್ಲಾ ಕಾರಣಗಳು ಅವರ ತನಿಖೆಗೆ ಅಡ್ಡಿಯನ್ನ ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಮಮತಾ, ಧನ್ಯವಾದ ಶಶಿಧರ್. ಇಲ್ಲ, ಹಂಗಿಲ್ಲ, ಯಾರನ್ನು ಬಲವಂತ ಮಾಡೋಕ್ಕಾಗಲ್ಲ. ಇದು ನನ್ನ ವೈಯಕ್ತಿಕ ವಿಚಾರ. ನಾನು ಬರಲ್ಲ ಅಂದರೆ ಮುಗಿದೋಯ್ತು. ಯಾರನ್ನೂ ಬಲವಂತ ಮಾಡೋಕ್ಕಾಗಲ್ಲ. ಈ ಪ್ರಕರಣದಲ್ಲಿ ಬಲವಂತವಾಗಿ ಬಂದು ಹೇಳಿಕೆ ಕೊಡಿ ಅಂತ ಯಾರನ್ನೂ ಕರೆಯೋಕ್ಕೂ ಆಗಲ್ಲ. ಅವರು ಪ್ರಾಪ್ತರಾಗಿದ್ದರೆ, ಅಪ್ರಾಪ್ತರಾಗಿದ್ದರೆ ಬೇರೆ ಲೆಕ್ಕಾಚಾರ. ಪ್ರಾಪ್ತರಾಗಿದ್ದರೆ ಅವ್ರವ್ರ ವಿಚಾರ.